ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಬೆಡ್ರೂಮ್ನಲ್ಲಿ ಈ ವಾಸ್ತುದೋಷ ಇದ್ರೆ ಮಕ್ಕಳಾಗೋದಿಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಕಾಲ ಬದಲಾಗಿರಬಹುದು, ಈಗಿನ ಜನರ ಮನಸ್ಥಿತಿ ಬದಲಾಗಿರಬಹುದು, ಆದ್ರೂ ಕೂಡ ಹೆಚ್ಚಿನ ಜನ ಬಯಸೋದು ಮದುವೆಯಾಗಿ 1 ವರ್ಷದೊಳಗೆ ಮನೇಲಿ ತೊಟ್ಲು ತೂಗ್ಬೇಕು ಅನ್ನೋದು ಎಲ್ಲರ ಇಚ್ಛೆ ಆಗಿರುತ್ತೆ. ಒಂದು ಮುದ್ದಾದ ಮಗು ಮನೆಗೆ ಬರಬೇಕು, ಮನೇಲಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾ ತೊದಲ್ ಮಾತುಗಳಲ್ಲಿ ಅಮ್ಮ ಅಪ್ಪ ಅಜ್ಜ ಅಜ್ಜಿ ಅಂತ ಕರಿಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರತ್ತೆ. ಆದ್ರೆ ತಾಯಿಯಾಗೋ ಸೌಭಾಗ್ಯ ಎಲ್ರಿಗೂ ಬೇಗನೆ ಸಿಗಲ್ಲ. ಕೆಲವರು ಮದುವೆಯಾಗಿ 1 ವರ್ಷ ತುಂಬೋದ್ರೊಳಗೆ ತಾಯಿ ಆದ್ರೆ, ಕೆಲವರು 2-3 ವರ್ಷಗಳಾದ್ರೂ ಕೂಡ ತಾಯಿ ಆಗೋದೇ ಇಲ್ಲ. ಹಲವು ವೈದ್ಯರ ಬಳಿ ತೋರಿಸಿದ್ರು ಕೂಡ ಆಯುರ್ವೇದಿಕ್, ಅಲೋಪತಿ, ಹೋಮಿಯೋಪತಿ ಅಂತ ಹಲವಾರು ಔಷಧಿಗಳನ್ನ ಸೇವಿಸಿದ್ರು ಕೂಡ ಮಕ್ಕಳಾಗೋ ಭಾಗ್ಯದಿಂದ ವಂಚಿತರಾಗ್ತಾ ಇರ್ತಾರೆ. ಇನ್ನೂ ಕೆಲವು ಮಹಿಳೆಯರು ಗರ್ಭಿಣಿ ಆಗ್ತಾರೆ, ಆದ್ರೆ ಗರ್ಭ ನಿಲ್ಲೋದೇ ಇಲ್ಲ. ಪದೇ ಪದೇ ಗರ್ಭಪಾತ ಆಗ್ತಾನೆ ಇರುತ್ತೆ. ಇದಕ್ಕೆಲ್ಲ ನಿಮ್ಮ ಆರೋಗ್ಯ ಮಾತ್ರವಲ್ಲ, ಮನೆಯಲ್ಲಿ ಅದರಲ್ಲೂ ನಿಮ್ಮ ಬೆಡ್ರೂಮ್ನಲ್ಲಿನ ವಾಸ್ತುದೋಷ ಕಾರಣವಾಗಿರಬಹುದು ಅನ್ನೋದು ನಿಮಗ್ ಗೊತ್ತಾ? ಹೌದು, ನಿಮಗೆ ಯಾವುದೇ ಸಮಸ್ಯೆ ಇಲ್ಲದೆ ಇದ್ರೂ ವೈದ್ಯರು ಸಮಸ್ಯೆ ಇಲ್ಲ ಅಂತ ರಿಪೋರ್ಟ್ ಕೊಟ್ಟ ಬಳಿಕನೂ ಕೂಡ ನಿಮಗೆ ಮಕ್ಕಳಾಗದೆ ಇದ್ರೆ ಅಥವಾ ಪದೇ ಪದೇ ಗರ್ಭಪಾತ ಆಗ್ತಾ ಇದ್ರೆ ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಬೆಡ್ರೂಮ್ ವಾಸ್ತು ಸರಿಯಾಗಿಲ್ಲದೆ ಇರೋದು. ಬೆಡ್ರೂಮ್ ವಾಸ್ತು ಸರಿಯಾಗಿಲ್ಲ ಅಂತಂದ್ರೆ ಮದುವೆಯಾಗಿ ವರ್ಷಗಳಾದ್ರೂ ಮಕ್ಕಳಾಗೋದಿಲ್ಲ. ಈ ದೋಷ ಇದ್ರೆ ಗರ್ಭ ಉಳಿಯೋದಿಲ್ಲ. ಹಾಗಿದ್ರೆ ಬೆಡ್ರೂಮ್ನಲ್ಲಿರೋ ವಾಸ್ತುದೋಷ ಯಾವುದು? ಬನ್ನಿ, ಈ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನೀಡ್ತೀವಿ. ಅದಕ್ಕಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಬೆಡ್ರೂಮ್ನಲ್ಲಿ ವಾಸ್ತುದೋಷಕ್ಕೆ ಮುಖ್ಯ ಕಾರಣ ಆಗೋದು ಏನು ಅಂತಂದ್ರೆ ಅಲ್ಲಿ ನೀವಿಟ್ಟಿರೋ ಫೋಟೋಗಳು. ಹೌದು, ನಿಮ್ಮ ಬೆಡ್ರೂಮ್ನಲ್ಲಿ ದೇವಾನುದೇವತೆಗಳ ಫೋಟೋ ಇದ್ರೆ ಅಥವಾ ಪಿತೃಗಳು ಅಂದ್ರೆ ಪೂರ್ವಜರ ಫೋಟೋ ಇದ್ರೆ ಅದನ್ನ ವಾಸ್ತುವಿನಲ್ಲಿ ಅಶುಭ ಎನ್ನಲಾಗುತ್ತೆ. ಇಂಥ ಫೋಟೋಗಳಿದ್ರೆ ಕೂಡ್ಲೆ ಅದನ್ನ ರೂಮಿಂದ ಹೊರಗಿಡಿ. ಮಲಗೋ ಕೋಣೆಯಲ್ಲಿ ಫೋಟೋನ ಹಾಕ್ಲೇಬೇಕು ಅಂತ ಆದ್ರೆ ಮನಸ್ಸಿಗೆ ಮುದ ನೀಡುವಂತಹ, ವಾಸ್ತುದೋಷ ನೀಡದಂತಹ ಸುಂದರವಾದ ಫೋಟೋಗಳನ್ನ ಖಂಡಿತವಾಗಿಯೂ ಹಾಕ್ಬೋದು. ಆದ್ರೆ ತಪ್ಪಿಯೂ ದೇವರ ಫೋಟೋ, ಪೂರ್ವಜರ ಫೋಟೋ ಯಾವತ್ತೂ ಇಡ್ಲೇಬೇಡಿ. ಮಕ್ಕಳಾಗದಿರೋ ಹೆಚ್ಚಿನ ಸಮಸ್ಯೆಗೆ ಮುಖ್ಯ ಕಾರಣ ಈ ವಾಸ್ತುದೋಷ. ಇದನ್ನ ಎಲ್ಲರೂ ಸಾಮಾನ್ಯವಾಗಿ ಮಾಡುವಂತದ್ದೇ, ಆದ್ರೆ ಇದರಿಂದ ಭಾರಿ ಪರಿಣಾಮವನ್ನ ಎದುರಿಸಬೇಕಾಗಿ ಬರುತ್ತೆ. ಹಾಗಿದ್ರೆ ನೀವೇ ಮಾಡುವಂತಹ ಆ ವಾಸ್ತುದೋಷ ಯಾವುದು? ನೀರಿನ ಖಾಲಿ ಬಾಟಲ್ ಬೆಡ್ರೂಮ್ನಲ್ಲಿಡೋದು. ಹೌದು, ಏನ್ ಮಾಡ್ತೀವಿ ನಾವು? ಬಾಯಾರಿಕೆ ಆಗುತ್ತೆ ಅಂತ ಒಂದು ನೀರಿನ ಜಗ್ಗೋ ಅಥವಾ ಬಾಟಲ್ನೋ ತಂದು ಬೆಡ್ರೂಮ್ನಲ್ಲಿ ಇಟ್ಬಿಡ್ತೀವಿ. ಆದ್ರೆ ನೀರ್ ಖಾಲಿಯಾದ ಮೇಲೂ ಕೂಡ ಖಾಲಿ ಪಾತ್ರೆಯನ್ನ ಅಥವಾ ಬಾಟಲ್ ಅನ್ನ ಬೆಡ್ನ ಕೆಳಗೋ ಅಥವಾ ರೂಮ್ನಲ್ಲಿ ಎಲ್ಲೋ ಒಂದ್ ಕಡೆ ಇಟ್ಬಿಡ್ತೀವಿ. ಇದು ವಾಸ್ತುದೋಷಕ್ಕೆ ಕಾರಣವಾಗುತ್ತೆ. ಈ ದೋಷದಿಂದಾಗಿ ನಿಮಗೆ ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಉಂಟಾಗುತ್ತೆ. ನೀರ್ ಕುಡಿದು ಖಾಲಿಯಾದ ಪಾತ್ರೆಗಳನ್ನ ಬೆಡ್ ಬಳಿ ಅಥವಾ ಬೆಡ್ ಕೆಳಗಡೆ ಇಡೋದು ತುಂಬಾನೇ ಅಶುಭ. ಖಾಲಿ ಪಾತ್ರೆಯಂತೆ ಗರ್ಭವೂ ಖಾಲಿಯಾಗುತ್ತೆ. ಅಂದ್ರೆ ಪದೇ ಪದೇ ಗರ್ಭಪಾತ, ಮಕ್ಕಳಾಗದೇ ಇರೋ ಸಮಸ್ಯೆ ಕಾಡುತ್ತೆ. ಹಾಗಾಗಿ ನೀರು ಖಾಲಿಯಾದ ಕೂಡ್ಲೆ ಬಾಟಲಿ ಅಥವಾ ಪಾತ್ರೆಯನ್ನ ಬೆಡ್ರೂಮ್ನಿಂದ ಹೊರಗಿಡಿ. ಇಲ್ಲ ಅಂತಂದ್ರೆ ದೋಷ ತಪ್ಪಿದ್ದಲ್ಲ. ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ತಪ್ಪನ್ನ ಎಲ್ಲರೂ ಮಾಡ್ತಾನೆ ಇರ್ತಾರೆ. ಇದರಿಂದ ವಾಸ್ತುದೋಷಗಳು ಉಂಟಾಗಿ ಅದರಿಂದ ಗರ್ಭಧಾರಣೆ ಆಗೋದಕ್ಕೆ ಸಮಸ್ಯೆ ಉಂಟಾಗುತ್ತೆ. ಅದೇನು ಅಂತಂದ್ರೆ ನೀವು ಮಲಗುವಂತಹ ಭಂಗಿ. ಒಂದ್ ವೇಳೆ ನೀವು ಪೂರ್ವ ಅಥವಾ ದಕ್ಷಿಣ ದಿಕ್ಕಿಗೆ ಕಾಲ್ ಹಾಕಿ ಮಲಗಿದ್ರೆ ಅದರಿಂದಾನು ಗರ್ಭಧಾರಣೆ ಆಗೋದಕ್ಕೆ ತುಂಬಾನೇ ತೊಂದರೆ ಆಗುತ್ತೆ. ಈ 2 ದಿಕ್ಕಿಗೆ ಕಾಲ್ ಹಾಕಿ ಮಲ್ಕೊಂಡ್ರೆ ಗರ್ಭಧಾರಣೆ ಆಗೋದು ಕಷ್ಟ. ಒಂದ್ ವೇಳೆ ಆದ್ರೂ ಕೂಡ ಗರ್ಭಪಾತ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಅಲ್ಲದೆ ಜೀವನ ಪೂರ್ತಿ ತಾಯಿಯಾಗೋ ಭಾಗ್ಯನೇ ಇರಲ್ಲ. ಹಾಗಾಗಿ ಈ ಎಲ್ಲಾ ವಾಸ್ತುದೋಷಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ. ಇಲ್ಲ ಅಂತಂದ್ರೆ ತಾಯಿಯಾಗುವಂತಹ ಅಪೂರ್ವ ಭಾಗ್ಯವನ್ನ ನೀವು ಮಿಸ್ ಮಾಡ್ಕೊಳ್ತೀರಿ. ಇಲ್ಲಿವರೆಗೆ ಯಾವೆಲ್ಲಾ ವಾಸ್ತುದೋಷಗಳಿಂದಾಗಿ ಮಕ್ಕಳಾಗೋದಕ್ಕೆ ಸಮಸ್ಯೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಇವಾಗ ಬೇಗನೆ ಪ್ರೆಗ್ನೆಂಟ್ ಆಗೋದಕ್ಕೆ ನೀವು ಅನುಸರಿಸಬಹುದಾದಂತಹ ಕೆಲವೊಂದು ವಾಸ್ತು ನಿಯಮಗಳನ್ನ ನಿಮಗೆ ಹೇಳ್ತೀವಿ. ಈ ನಿಯಮಗಳನ್ನ ನೀವು ಫಾಲೋ ಮಾಡಿದ್ದೇ ಆದ್ರೆ
ಖಂಡಿತವಾಗಿಯೂ ನೀವಂದುಕೊಂಡಂತಹ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬೇಗನೆ ತಾಯಿ ಆಗೋದಕ್ಕೆ ಯಾವ ವಾಸ್ತು ಟಿಪ್ಸ್ ಫಾಲೋ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ, ದಿಕ್ಕಿನ ದೋಷದಿಂದಾಗಿ ಗರ್ಭಾವಸ್ಥೆಯಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಆದಷ್ಟು ಬೇಗನೆ ಪೋಷಕರಾಗಬೇಕು ಅಂತ ಬಯಸೋ ದಂಪತಿಗಳು ಮಲಗೋ ದಿಕ್ಕಿನ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು. ವಾಸ್ತು ಪ್ರಕಾರ ಹೆಂಡತಿ ಯಾವಾಗ್ಲೂ ಗಂಡನ ಎಡಭಾಗದಲ್ಲಿ ಮಲಗಬೇಕು. ಇದರಿಂದ ಬೇಗನೆ ಗರ್ಭಧಾರಣೆಯಾಗೋದಕ್ಕೂ ಸಾಧ್ಯ ಆಗುತ್ತೆ. ಅಲ್ಲದೆ ಗಂಡನ ಆಯಸ್ಸು ಹೆಚ್ಚೋದಕ್ಕೂ ಮಹಿಳೆ ಗಂಡನ ಎಡಭಾಗದಲ್ಲಿ ಮಲಗೋದು ಉತ್ತಮ ಅನ್ನೋದು ನಿಮಗೆ ತಿಳಿದಿರಲಿ. ಜ್ಯೋತಿಷ ಶಾಸ್ತ್ರದ ಪ್ರಕಾರವೂ ಕೆಲವು ನಿಯಮಗಳನ್ನು ಅನುಸರಿಸೋದ್ರಿಂದಲೂ ಕೂಡ ಶೀಘ್ರದಲ್ಲಿ ಸಂತಾನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಸಹ ತುಂಬಾನೇ ಸುಲಭವಾದಂತಹ ಉಪಾಯ. ಇದಕ್ಕಾಗಿ ಆಲದ ಎಲೆಯ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನ ಬರಿಬೇಕು. ನಂತರ ಅದರ ಮೇಲೆ ಸ್ವಲ್ಪ ಅಕ್ಷತೆ ಮತ್ತು ಅಡಿಕೆಯನ್ನ ಇರಿಸಿ ಅದನ್ನ ಭಕ್ತಿಯಿಂದ ದೇವಿಯ ದೇವಾಲಯಕ್ಕೆ ಅರ್ಪಿಸಬೇಕು. ಇದರಿಂದ ಮಕ್ಕಳನ್ನ ಪಡೆಯುವಂತಹ ಸಾಧ್ಯತೆ ಹೆಚ್ಚುತ್ತೆ. ಇನ್ನು ಮುಖ್ಯವಾದ ಮಂತ್ರವೊಂದನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಇದು ತುಂಬಾನೇ ಪವರ್ಫುಲ್ ಆಗಿರುವಂತಹ ಮಂತ್ರ. ಈ ಮಂತ್ರದ ಶಕ್ತಿಯಿಂದ ಮಕ್ಕಳನ್ನ ಪಡೆದಿರುವಂತಹ ಎಷ್ಟೋ ದಂಪತಿಗಳಿದ್ದಾರೆ. ಈ ಮಂತ್ರವನ್ನ ಪತಿ ಅಥವಾ ಪತ್ನಿ ಇಬ್ಬರಲ್ಲಿ ಒಬ್ರು ಪ್ರತಿದಿನ 108 ಬಾರಿ ಸಂಪೂರ್ಣ ಶ್ರದ್ಧೆ ಭಕ್ತಿಯಿಂದ ಪಠಿಸಬೇಕು. ಇದನ್ನ ಪಠಿಸಿದ್ರೆ ನಿಮ್ಮ ಎಲ್ಲಾ ಕೋರಿಕೆಗಳು ಈಡೇರುತ್ತೆ, ಸಂತಾನ ಭಾಗ್ಯ ನಿಮಗ್ ಸಿಗುತ್ತೆ. ಹಾಗಿದ್ರೆ ಆ ಪವರ್ಫುಲ್ ಮಂತ್ರ ಯಾವುದು ಅನ್ನೋದನ್ನ ನೋಡೋಣ, ಬನ್ನಿ. ದೇವಕಿ ಸುತ್ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೇ ತಾನಯಂ ಕೃಷ್ಣ ತ್ವಮಹಂ ಶರಣಂಗತ. ಈ ಮಂತ್ರವನ್ನ ಈಗಲೇ ಬರೆದಿಟ್ಕೊಳ್ಳಿ. ಒಂದು ದಿನವೂ ಮಿಸ್ ಮಾಡದೆ ನಿಮ್ಮ ಕೋರಿಕೆ ಈಡೇರೋವರೆಗೂ ಕೂಡ ಪ್ರತಿದಿನ ದೇವರ ಮುಂದೆ ಕುಳಿತು ಇದನ್ನ ಪಠಿಸಿ. ಆದಷ್ಟು ಬೇಗನೆ ನೀವು ತಂದೆ ತಾಯಿಯಾಗುವಂಥ ಸೌಭಾಗ್ಯವನ್ನ ಪಡಿತೀರಿ. ಈ ಎಲ್ಲಾ ನಿಯಮಗಳನ್ನ ಪಾಲಿಸೋ ಮೂಲಕ ಕೊನೆಗೂ ನೀವು ಗರ್ಭ ಧರಿಸಿದ್ರೆ ಅದರ ನಂತರವೂ ನೀವು ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗಿ ಬರುತ್ತೆ. ಜ್ಯೋತಿಷ್ಯದ ಪ್ರಕಾರ ಮಹಿಳೆ ಪೂರ್ತಿಯಾಗಿ 9 ತಿಂಗಳವರೆಗೂ ಕೂಡ ರಾಮಾಯಣ ಅಥವಾ ಗೀತೆಯ ಪಾಠಗಳನ್ನ ಪ್ರತಿನಿತ್ಯ ಓದಬೇಕು. ಇದನ್ನ ಮಾಡೋದ್ರಿಂದ ಮಗುವಿನ ಮೆದುಳು ವೇಗವಾಗಿ ಬೆಳೆಯುತ್ತೆ. ಮುಂದೆ ನೀವು ಮಗುವಿನೊಂದಿಗೆ ನಿಮ್ಮ ಫ್ಯಾಮಿಲಿ ಜೊತೆ ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯವಾಗುತ್ತೆ.